ನೀವೇನಾದರೂ ಜಿಯೋ ಸಿಮ್ಮನ್ನು ಬಳಸ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ಲದಲೇ ಇರುವಂತಹ ರೀತಿಯಲ್ಲಿ ಹಿಡನ್ ಫೀಚರ್ಸ್ ನಿಮ್ಮ ಸಿಮ್ಮಲ್ಲಿ ಇರುತ್ತೆ. ಈ ಒಂದು ಗೊತ್ತಿಲ್ಲದಲೇ ಇರುವಂತಹ ವೈಶಿಷ್ಟ್ಯಗಳನ್ನು ಬಳಸ್ಕೊಂಡ್ರೆ, ನಾನು ಹೇಳುವಂತಹ ಸೀಕ್ರೆಟ್ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅನೇಕ ರೀಚಾರ್ಜ್ ಆಫರ್ಗಳು ಸಿಗುತ್ತೆ, ಉಚಿತವಾದಂತಹ ಇಂಟರ್ನೆಟ್ ಸಿಗುತ್ತೆ. ಇದೇ ರೀತಿಯಾಗಿ ನಾನು ಒಟ್ಟು 5 ಟ್ರಿಕ್ಸನ್ನು ಹೇಳ್ತೇನೆ. ನಿಮಗೆ ನಿಜವಾಗ್ಲೂ ಇವುಗಳ ಬಗ್ಗೆ ಗೊತ್ತಿರೋದೇ ಇಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಂಡ್ರೆ ನಿಮಗೆ ತುಂಬಾ ಆಫರ್ಗಳು ಸಿಗ್ತವೆ, ರೀಚಾರ್ಜ್ ಪ್ಲಾನ್ಗಳು ಸಿಗ್ತವೆ, ಸ್ಪೆಷಲ್ ಆಫರ್ಗಳು, ಇಂಟರ್ನೆಟ್ ಪ್ರತಿಯೊಂದು ಕೂಡ ಸಿಗೋ ಅಂಥದ್ದು. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವೇನಾದರೂ ಲಕ್ಕಿ ಆಗಿದ್ದೀರಾ ಅಂತಂದರೆ ಈ ಎಲ್ಲ ಆಫರ್ಗಳು ಕೂಡ ನಿಮಗೇನೆ ಸಿಗ್ತವೆ. ಮತ್ತು ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದೀರಾ ನಮ್ಮ ಚಾನಲ್ಗೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಮೊದಲನೇ ಟ್ರಿಕ್ ಏನು ಗೊತ್ತಾ? ನೀವೇನಾದರೂ ಜಿಯೋ ಸಿಮ್ ಬಳಸ್ತಾ ಇದ್ದೀರಾ ಅಂತಂದರೆ ಮೈ ಜಿಯೋ ಆ್ಯಪ್ ಕೂಡ ಆರಾಮಾಗಿ ನೀವು ಬಳಸ್ಬೋದು. ಆದರೆ ಎಷ್ಟೊಂದು ಜನ ಮೈ ಜಿಯೋ ಆ್ಯಪನ್ನು ಕೇವಲ ರೀಚಾರ್ಜ್ ಮಾಡಿಸೋದಕ್ಕೆ ಬಳಸ್ತಾ ಇರ್ತಾರೆ. ಆದರೆ ಇದರಲ್ಲಿ ತುಂಬಾ ಆಫರ್ಸ್ ಇರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತು ಹೇಳಿ? ಇದರಲ್ಲಿ ಎಷ್ಟೊಂದು ಸ್ಪೆಷಲ್ ರೀಚಾರ್ಜ್ ಪ್ಲಾನ್ಸ್ಗಳು ಇರ್ತವೆ, ಕ್ಯಾಶ್ ಬ್ಯಾಕ್ ಇರುವಂಥದ್ದು ಇರುತ್ತೆ, ಬೇರೆ ಬೇರೆ ರೀತಿಯಾದಂತಹ ಸ್ಪೆಷಲ್ ಆಗಿ ಇರುವಂತಹ ರೀಚಾರ್ಜ್ ಪ್ಲಾನ್ಸ್ಗಳನ್ನ ಕೂಡ ಕೊಡ್ತಾರೆ. ಅದನ್ನು ನೀವು ಹೇಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಫಸ್ಟ್ ನೀವು ಮೈ ಜಿಯೋ ಆ್ಯಪನ್ನು ಓಪನ್ ಮಾಡಿ ಮೆನುಗೆ ಹೋಗಿಬಿಟ್ಟು ಮೈ ಆಫರ್ಸ್ ಅಂತ ಇರುತ್ತೆ ಅಥವಾ ವಾಚರ್ಸ್ ಅಂತ ಇರುತ್ತೆ. ಅದರೊಳಗಡೆ ನೋಡಿದ್ರೆ ನಿಮಗೆ ಯಾವ್ಯಾವೆಲ್ಲ ಆಫರ್ಸ್ಗಳು ಇರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವಾಗಲೇ ಹೋಗ್ಬಿಟ್ಟು ಟ್ರೈ ಮಾಡಿ. ನೆಕ್ಸ್ಟ್ ಟ್ರಿಕ್ ಯಾವುದು ಗೊತ್ತಾ? ನೀವೇನಾದರೂ ಫೋನನ್ನು ಬಳಸ್ತಾ ಇದ್ದರೆ ಇಂಟರ್ನೆಟ್ ಖಾಲಿ ಆಗೋಗ್ಬಿಡುತ್ತೆ. ಆದರೂ ಕೂಡ ಇನ್ನೂ 1 GB ಬೇಕಪ್ಪ ಇಂಟರ್ನೆಟ್, ನನಗೆ ಡೇಟಾ ಬೇಕು ಅಂತ ಅನಿಸಿದ್ರೆ ನೀವು ಅದನ್ನು ರೀಚಾರ್ಜ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ನೀವು ಲಕ್ಕಿ ಆಗಿದ್ದೀರಾ ಅಂತ ಅಂದರೆ ನಿಮಗೇನೆ ಅದು ಸಿಗುತ್ತೆ, ಅದು ಕೂಡ ಉಚಿತವಾಗಿ. ಹೇಗೆ ಅಂತ ಅಂದರೆ, ಜಿಯೋದವರು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಫ್ರೀ 1 GB ಬೂಸ್ಟರ್ ಪ್ಲಾನ್ ಅನ್ನುವಂಥದ್ದನ್ನು ಬಿಟ್ಟಿರ್ತಾರೆ. ಸೊ ನೀವು ಲಕ್ಕಿ ಆಗಿದ್ರಿ ಅಂತ ಅಂದರೆ ಆ ಒಂದು ಪ್ಲಾನ್ ನಿಮಗೂ ಕೂಡ ಸಿಕ್ಕಿದೆಯಾ ಇಲ್ವಾ ಅಂತ ಆ್ಯಪ್ ಒಳಗಡೆನೆ ಚೆಕ್ ಮಾಡ್ಕೊಳ್ಬಹುದು. ಮೂರನೇದೇನು ಗೊತ್ತಾ? ಮಿಸ್ಡ್ ಕಾಲ್ ಅಲರ್ಟ್ ಕೂಡ ನಿಮಗೆ ಸಿಗುತ್ತೆ. ಈವಂದೋ ನಿಮ್ಮ ಹತ್ರ ಬ್ಯಾಲೆನ್ಸೇ ಇಲ್ಲ ಅಂತ ಅಂದರೂ ಕೂಡ ಮಿಸ್ಡ್ ಕಾಲ್ ಅಲರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇದಕ್ಕೇನು ಮಾಡಬೇಕು ಅಂತ ಅಂದರೆ, ನೀವೇನು ಮಾಡಬೇಕು ಅಂತಂದರೆ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ಗೆ ಹೋಗಿಬಿಟ್ಟು ಮಿಸ್ಡ್ ಕಾಲ್ ಅಲರ್ಟನ್ನು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಮಿಸ್ಡ್ ಕಾಲ್ ಅಲರ್ಟ್ ಅನ್ನೋಂಥದ್ದು ನಿಮಗೆ ಸಿಗುತ್ತೆ. ನಾಲ್ಕನೇದು ಏನು ಅಂತಂದರೆ, ಜಿಯೋ ಸಿಮ್ಮಲ್ಲಿ ನೀವು ಕಾಲ್ ಫಾರ್ವರ್ಡ್ ಮಾಡೋವಂಥದ್ದು ತುಂಬಾ ಈಸಿ ಅಂತ ಹೇಳ್ಬೋದು. ಅದಕ್ಕೂ ಕೂಡ ಒಂದು ಸೀಕ್ರೆಟ್ ಕೋಡ್ ಇದೆ, ಅದನ್ನು ಬಳಸ್ಕೊಂಡ್ರೆ ನಿಮ್ಮ ಒಂದು ಕಾಲ್ಸ್ಗಳನ್ನು ಇನ್ನೊಂದು ನಂಬರ್ಗೆ ಕೂಡ ಫಾರ್ವರ್ಡ್ ಮಾಡಬಹುದು. ಅದೇನು ಅಂತಂದರೆ ***21 ಮತ್ತೊಂದು ನಂಬರ್ ಯಾವುದಕ್ಕೆ ಫಾರ್ವರ್ಡ್ ಮಾಡ್ಕೋಬೇಕು ಅಲ್ವಾ, ಆ ಒಂದು ನಂಬರನ್ನು ಹಾಕ್ಬಿಟ್ಟು ಹಾಕಿದ್ರೆ ಸಾಕು, ನಿಮ್ಮ ಒಂದು ಕಾಲ್ ಅನ್ನೋಂಥದ್ದು ಬೇರೆ ನಂಬರ್ ಕೊಟ್ಟಿರ್ತೀರಲ್ವ ಅದಕ್ಕೆ ಕೂಡ ಫಾರ್ವರ್ಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪೋರ್ಟ್ ಔಟ್ ಆಫರ್ ಇರೋ ಥರ ಒಂದು ವಾರ್ನಿಂಗ್ ಇರುತ್ತೆ. ಅಂದರೆ ಪೋರ್ಟ್ ಔಟ್ ವಾರ್ನಿಂಗ್ ಆಫರ್, ನೀವೇನಾದರೂ ಪೋರ್ಟ್ ಮಾಡ್ಕೋಬೇಕು ಜಿಯೋ ನಂಬರ್ ಅನ್ನೋ ಥರ ರಿಕ್ವೆಸ್ಟ್ ಕಳಿಸಿದ್ರೆ ಅದು ನಿಮ್ಮನ್ನು ಉಳಿಸ್ಕೋಬೇಕು, ನಿಮ್ಮ ನಂಬರನ್ನು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಏನು ನಿಮ್ಮ ಒಂದು ವ್ಯಾಲಿಡಿಟಿಯನ್ನು ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಆ ಥರ ಕೂಡ ಸ್ಪೆಷಲ್ ಆಫರ್ ಇರೋವಂಥದ್ದು. ಇವೆಲ್ಲ ಆಗಿತ್ತು 5 ಹೊಸ ಫೀಚರ್ಸ್ ಆಗಿರಬಹುದು ಅಥವಾ ಟ್ರಿಕ್ಸ್ ಆಗಿರ್ಬೋದು ಅಂತಲೇ ಅಂದ್ಕೊಳ್ಳಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.